ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ದೇಶದಾದ್ಯಂತ ಸಂಸದ ಖೇಲ್ ಮಹೋತ್ಸವ ಅನ್ನುವಂತ ಹೆಸರಲ್ಲಿ ಮಕ್ಕಳಿಗೆ ಮತ್ತು ಯುವ ಜನತೆಗೆ ಆಟೋಟಗಳನ್ನ ಸ್ಪರ್ಧೆ ಏರ್ಪಡಿಸುವುದನ್ನ ಪ್ರಧಾನಿಯವರ ಸಂಕಲ್ಪ. ಇದು 2036ಕ್ಕೆ ಭಾರತ ಒಲಿಂಪಿಕ್ಸ್ ಅನ್ನ ಹೋಸ್ಟ್ ಮಾಡುತ್ತೆ, ನಾವೇ ನಡೆಸ್ತೀವಿ. ಇವತ್ತು ನಮ್ಮ ಯಂಗ್ ಜನರೇಷನ್ಗೆ ಆಟ ಅಂದ್ರೆ ಕ್ರಿಕೆಟ್ ಅಂತ ಆಗಿದೆ. ಆದರೆ ಈ ದೇಶದ ಯುವ ಜನತೆಯನ್ನ ಮುಂದಿನ ಒಲಿಂಪಿಕ್ಸ್ಗೆ ತಯಾರಿ ಮಾಡಬೇಕು, ಮಾನಸಿಕವಾಗಿ ತಯಾರಿ ಮಾಡಬೇಕು. ಅದಕ್ಕಾಗಿ 10 ವರ್ಷಗಳ ಮುಂಚಿನಿಂದಲೇ ಪ್ರತಿಯೊಂದು ಲೋಕಸಭಾ ಕ್ಷೇತ್ರದಲ್ಲಿ ಕೂಡ ಒಲಿಂಪಿಕ್ಸ್ ಅಲ್ಲೇ ಆಟ ಆಡಬಹುದಾದ್ದು ಮತ್ತು ನಮ್ಮ ಹಿಂದಿನ ಹಳೆಯ ಕ್ರೀಡೆಗಳು ನಾವು ಯಾವುದನ್ನು ಮರ್ತಿದ್ದೀವಿ, ಗ್ರಾಮೀಣ ಕ್ರೀಡೆಗಳು, ಇದನ್ನು ಆಡಿಸಬೇಕು ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರು. ನಮ್ಮ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಆಯಾ ಭಾಗದ ಮುಖಂಡರು ಮತ್ತು ನಮ್ಮ ಶಾಸಕರ ನೇತೃತ್ವದಲ್ಲಿ ಈ ಕ್ರೀಡೆಗಳನ್ನು ಆಡಿಸಲಾಗಿದೆ. ಅದರಲ್ಲಿ ತುಂಬ ಜನ ಸರ್ಕಾರಿ ಶಾಲೆ ಮಕ್ಕಳು ಕೂಡ ಪ್ರೈಸನ್ನು ಗೆದ್ದಿದ್ದಾರೆ, ನಂಬರ್ 1 ಬಂದಿದ್ದಾರೆ. ರಾಜ್ಯದಾದ್ಯಂತದಿಂದ ತಂಡಗಳು ಬಂದಿದ್ವು. ಇದೆಲ್ಲವನ್ನ ಕೂಡ ಇವತ್ತು ಕೊನೆಯದಾಗಿ ನಮ್ಮ ಮಕ್ಕಳನ್ನ JKVKಗೆ ಕರೆಸಬೇಕು, ಇಲ್ಲಿ ಅವರನ್ನ ಒಂದ್ಸಾರಿ ಫೈನಲ್ ಆಗಿ ಪ್ರೈಸನ್ನು ಕೊಡಬೇಕನ್ನುವಂಥ ಕಾರಣಕ್ಕಾಗಿ ನಾವು ಕರೆದಿದ್ದೀವಿ. ನಮ್ಮ ಎಲ್ಲ ಮುಖಂಡರು ಬಂದಿದ್ದಾರೆ, ಶಾಸಕರು ಬಂದಿದ್ದಾರೆ, MP ಅವರು, PC ಮೋಹನ್ ಅವರು, ಲೇರ್ ಸಿಂಗ್ ಅವರೆಲ್ಲರೂ ಬರ್ತಾ ಇದ್ದಾರೆ, ಸದಾನಂದ ಗೌಡರು ಬರ್ತಾರೆ. ಅವರ ಸಮ್ಮುಖದಲ್ಲಿ ಮಕ್ಕಳಿಗೆ ಮತ್ತೊಂದು ಸಾರಿ ಉತ್ತೇಜನ ಕೊಡುವಂಥದ್ದನ್ನು ಮಾಡ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ನಮ್ಮ ದೇಶವನ್ನು ಒಲಿಂಪಿಕ್ಸ್ಗೆ ಮಾನಸಿಕವಾಗಿ ತಯಾರಿ ಮಾಡೋದನ್ನು ನಾವು ಮಾಡ್ತೀವಿ. ಸರ್, ಈಗ ಮೇಡಮ್, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಕಿತ್ತಾಟ ನಡೀತಾ ಇದೆ. ಒಂದ್ ಕಡೆ ಮೆಕ್ಕೆಜೋಳ, ಕಬ್ಬು ರೈತರ ಸಮಸ್ಯೆ ಇದೆ, ಇದ್ರ ಮಧ್ಯೆ ಕೂಡ ಕುರ್ಚಿ ಕಿತ್ತಾಟ ನಡೀತಾ ಇದೆ. ಮೇಡಮ್, ಕಳೆದ 2.5 ವರ್ಷದಿಂದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಕೊಡಲಿಲ್ಲ. ನೆರೆ ಬರಲಿ, ಬರ ಬರಲಿ, ಯಾವುದೇ ತೊಂದರೆ ಆಗಲಿ ಈ ಸರ್ಕಾರ ಜನರ ಪಾಲಿಗೆ ಸತ್ತಿತ್ತು, ಈಗಲೂ ಸತ್ತಿದೆ. ಗುಂಡಿ ಬಿದ್ದ ರಸ್ತೆಗಳಲ್ಲಿ 10 ಜನ ಸತ್ತೋದ್ರು, ಕೇಳಲಿಲ್ಲ. ಯಾವುದೇ ಕಾಂಪೆನ್ಸೇಟ್ ಕೊಡಲಿಲ್ಲ. ಪಕ್ಕದ ಕೇರಳ ರಾಜ್ಯಕ್ಕೆ ಕಾಂಪೆನ್ಸೇಟ್ ಕೊಡೋಕ್ಕೆ ಅವ್ರಿಗೆ ಆಗುತ್ತೆ, ಆದರೆ ಕರ್ನಾಟಕದಲ್ಲಿ ಸತ್ತವರಿಗೆ ಕಾಂಪೆನ್ಸೇಟ್ ಇನ್ನೂ ಕೊಟ್ಟಿಲ್ಲ. ಈಗ ಖರ್ಚಿಗಾಗಿ ನಿರಂತರವಾಗಿ ಕಿತ್ತಾಟ. ಯಾರು ಮುಖ್ಯಮಂತ್ರಿ ಆಗಬೇಕು, ಯಾರನ್ನು ಇಳಿಸಬೇಕು ಮತ್ತು ಯಾರು ಆಗಬೇಕು, ಯಾರು ಇಳಿಬೇಕು, ಇದೇ ಪ್ರತಿಯೊಂದು ದಿನ ಚರ್ಚೆ ಆಗ್ತಿದೆ. ಬಿಟ್ಟರೆ ಕರ್ನಾಟಕ ರಾಜ್ಯದ ಜನರ ಸಮಸ್ಯೆಗಳನ್ನು ಒಂದು ಕಡೆ ಕಬ್ಬಿನ ರೈತರು ಹೋರಾಟ ಮಾಡ್ತಿದ್ದಾರೆ, ಇನ್ನೊಂದು ಕಡೆ ಮೆಕ್ಕೆಜೋಳದ ರೈತರು ಹೋರಾಟ ಮಾಡ್ತಿದ್ದಾರೆ, ಬೆಂಕಿ ಹಚ್ತಿದ್ದಾರೆ. ಆದರೂ ಕೂಡ ಆ ಕಡೆ ಗಮನವನ್ನು ಈ ರಾಜ್ಯ ಸರ್ಕಾರ ಕೊಡ್ತಾ ಇಲ್ಲ. ಮುಖ್ಯಮಂತ್ರಿಗಳು ಮತ್ತು ಅವರ ಮಂತ್ರಿಮಂಡಲ ಇಡೀ ಮಂತ್ರಿ ಆಗೋದ್ರಲ್ಲಿ ಮತ್ತು ಮಂತ್ರಿಯನ್ನು ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ. ಇದು ಕರ್ನಾಟಕ ರಾಜ್ಯ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರದ ನೇತೃತ್ವದಲ್ಲಿ ಜನಕ್ಕೆ ನ್ಯಾಯ ಸಿಗಲ್ಲ ಅನ್ನುವಂಥದ್ದು ಸಾಬೀತಾಗಿದೆ.